ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ರೂಪಾ ಯಾದವ್ ಯೂಟ್ಯೂಬ್ ಚಾನಲ್. ಗೈಸ್ ಏನಂದರೆ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ನೋಡಿ ಇದೇ ಥರ ಸಿಂಪಲ್, ಜಾಸ್ತಿ ಏನಿಲ್ಲ, ಸಿಂಪಲಾಗಿ ಮಾಡಿದ್ವಿ. ಆಮೇಲೆ ಸೀರೆ ಉಡ್ಸೋಣ ಅಂತ ಸೀರೆ ತೊಗೊಂಡಿದ್ದೀನಿ. ಗೈಸ್ ನನಗಂತೂ ಸೀರೆ ತರೋಕ್ಕೆ ಆಗಿಲ್ಲ ನನಗೆ, ಯಾಕಂದರೆ ಚಿಕ್ಕಪೇಟೆಗೆ ಹೋಗೋಕ್ಕಾಗಿಲ್ಲ, ಅಷ್ಟು ಫುಲ್ ರಶ್. 2 ವಾರದಿಂದನೂ ಫುಲ್ ರಶ್ ಆಗಿದ್ದರಿಂದ ನೋಡಿ ಊರಿಂದ ತರಿಸಿದ್ದೀನಿ ಸೀರೆನ. ಬಸ್ಸಿಗೆ ಇಟ್ಟಿದ್ರು ಸೀರೆನ, ಅದನ್ನ ಹೋಗಿ ನನ್ನ ಮಗಳು ಮೆಜೆಸ್ಟಿಕ್ಕಿಗೆ ಹೋಗಿ ಈಸ್ಕೊಂಡು ಬಂದಳು. ಇವಾಗ ಸ್ನಾನ ಮಾಡಿಕೊಂಡು ಬಂದಿದ್ದೀನಿ. ಸೀರೆ ಉಡ್ಸ್ಬೇಕು. ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ 2 ಗಂಟೆ ಆಗಿದೆ. ಇವಾಗ ಅದಕ್ಕೆ ಸೀರೆ ಉಡಿಸ್ಬಿಟ್ಟು ಬೇಗ 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 ರೆಡಿ ಮಾಡಿ 7:24 ಎಸ್ ಬನ್ನಿ ಯಾವ ಥರ ಮಾಡ್ತೀನಿ, ಯಾವ ಥರ ಡೆಕೋರೇಷನ್ ಮಾಡ್ತೀನಿ ಅಂತ ನೋಡು. ಇವತ್ತು ಫುಲ್ಲು ನಿಮ್ಮ ಜೊತೆ ಇರ್ತೀನಿ ಗೈಸ್. ಏನೇನಾಗುತ್ತೆ ಏನಿಲ್ಲ, ಅಡುಗೆ ಮಾಡಬೇಕು, ಎಲ್ಲ ನಾನೇ ಮಾಡಬೇಕು. ಅಡುಗೆ ಮಾಡಬೇಕು, ಇಲ್ಲಿ ರೆಡಿ ಮಾಡಬೇಕು. ಈ ಡೆಕೋರೇಷನ್ದು ಬಂದುಬಿಟ್ಟು ನನ್ನ 2 ಮಕ್ಕಳದು ಇದೆಲ್ಲ ಮಾಡ್ತಿದ್ದಾರೆ. ಒಬ್ಬಳು ದೇವ್ರ ಮನೆ ಸಾಮಾನೆಲ್ಲ ತೊಳೆದ್ಬಿಟ್ಟು ಎಲ್ಲ ಬೆಳಗಿಟ್ಟು 1 ಟ್ರಿಪ್ ಮಲ್ಗೋಕೆ ಹೋಗ್ಬಿಟ್ಟಿದ್ದಾಳೆ ಗೈಸ್. ಅವಳಿಗೆ ನಿದ್ದೆ ತಡೆಯೋಕ್ಕಾಗಿಲ್ಲ, ನಿದ್ದೆ ಮಾಡೋಕ್ಕೆ ಹೋಗ್ಬಿಟ್ಟಿದ್ದಾಳೆ. ಅವಳು ಬಂದು ಆಮೇಲೆ ರೆಡಿ ಮಾಡ್ತಾಳೆ. ಇವಾಗ ನಾನು ಏನೇನು ಮಾಡಬೇಕಂತ ಅದೆಲ್ಲ ರೆಡಿ ಮಾಡ್ಕೊಡ್ತೀನಿ ಗೈಸ್. ಮಾಡ್ತಿದ್ಯಾ ಮಮ್ಮಿ? ಅರಿಶಿನ ಹಚ್ಚುತ್ತಾ ಇದ್ದೀನಿ ನೋಡಿ ಕಾಯಿಗೆ. ಈ ಥರ ಅರಿಶಿನ ಹಚ್ಚಿಬಿಟ್ಟು ಹಿಂಗೆ ಇಡಬೇಕು. ದೇವ್ರ ಮುಕ್ಕಳ ಇದು ಲಕ್ಷ್ಮಿಗೆ ತೆಂಗಿನಕಾಯಿ, ಇದು ಕಳಶಕ್ಕೆ, ದೇವ್ರ ಮನೆಗೆ. ಸ್ವಲ್ಪ ಒಣಗಬೇಕು. ಇದು ಹಚ್ಚೋದ್ರಿಂದ ಏನಾಗುತ್ತೆ? ಹಚ್ಚೋದ್ರಿಂದ ಏನಲ್ಲ, ಲಕ್ಷ್ಮಿಗೆ ಹಚ್ಚಿ ಇಡಬೇಕು ಕಾಯಿಗೆ, ತೆಂಗಿನಕಾಯಿಗೆ ನೀಟಾಗಿ. ಹಚ್ಬಿಟ್ಟು ಅದಕ್ಕೆ ಸೆಂಟ್ರಲ್ಲಿ ಕುಂಕುಮ ಇಡೋದು. ಹಚ್ಬಿಟ್ಟು ಹಾಗೆ ಸೀದೆ ಇಟ್ಬಾರ್ದು, ಕಳಶಕ್ಕೆ ಯಾವಾಗ ಒಣಗಬೇಕು. ಒಂದು ಪ್ಲೇಟಲ್ಲಿ ಒಣಗಕ್ಕೆ ಇಟ್ಬಿಟ್ಟು ಆಮೇಲೆ ಲಕ್ಷ್ಮಿ ಕುಂಕುಮ ಪೇಪರಲ್ಲಿ ಕಟ್ ಮಾಡಿಬಿಟ್ಟು ಡಿಸೈನ್ ಮಾಡ್ಬೋದು. ಆದರೆ ನನಗೆ ಟೈಮ್ ಇಲ್ಲ ಇವಾಗ, ಅದಕ್ಕೆ ಹಿಂಗೆ ಇಡ್ತಾ ಇದ್ದೀನಿ. ನೋಡಿ ಗೈಸ್, ಹೋಳಿಗೆ ಮಾಡ್ತಾಯಿದ್ದೀನಿ. ಎಲ್ಲ ಅಡುಗೆ ಆಗಿದೆ. ಇದು ಹೋಳಿಗೆಗೆ ತರ್ತಾ ಇದ್ದೀನಿ ನೋಡಿ. ಹೋಳಿಗೆ ಈ ಕಡೆ ಎಲ್ಲ ಅಡುಗೆ ಆಗಿದೆ. ಇದು ವಡೆಗೆ ಎಲ್ಲ ರುಬ್ಬಿಟ್ಟಿದ್ದೀನಿ, ವಡೆ ಮಾಡಬೇಕು. ಇಲ್ಲಿ ಆಲ್ಮೋಸ್ಟ್ ಅಡುಗೆ ಎಲ್ಲ ಆಗಿದೆ. ಕೋಸಂಬರಿ, ಮಸಾಲೆ, ಚಿತ್ರಾನ್ನ. ಈ ಕುಕ್ಕರಲ್ಲಿ ಏನಿದೆಮ್ಮ? ಇದು ಇದು ಕಡಲೆಕಾಳು ಗೊಜ್ಜು, ಇದು ರೈಸ್ ಇದೆ. ಎಲ್ಲ ಮಾಡಿ ಆದಮೇಲೆ ಸಿಗ್ತೀವಿ ಗೈಸ್. ಪೂಜೆ ಆಯಿತು ಬೆಳಿಗ್ಗೆ. ಇವಾಗ ಹೋಳಿಗೆ ಮಾಡ್ತಾ ಇದ್ದೀನಿ. ಇವಾಗ ಒಂದ್ಸತಿ ಎಲ್ಲ ಗಿಡ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಪೂಜೆ ಎಲ್ಲ ಆದಮೇಲೆ ಊಟ ಮಾಡಬೇಕಾದ್ರೆ ಪೂಜೆ ಮಾಡ್ಬೇಕಾದ್ರೆ ಸಿಗ್ತೀವಿ ಗೈಸ್. ಹೋಳಿಗೆ ಮಾಡಿ ನೋಡಿ ಗೈಸ್, ಈ ಥರ ಡೆಕೋರೇಷನ್ ಮಾಡಿದ್ದಾರೆ, ಫುಲ್ ಚೆನ್ನಾಗಿದೆ. ಊಟ ಎಲ್ಲ ಆದಮೇಲೆ ಪೂಜೆ ಮಾಡಬೇಕಾದ್ರೆ ಸಿಗ್ತೀವಿ ಗೈಸ್. ಬಾಯ್. ಹೆಲೋ ಗೈಸ್, ಇವಾಗೆಲ್ಲ ಪೂಜೆ ಎಲ್ಲ ಆಯಿತು, ಎಡೆ ಕೂಡ ಇಟ್ಟಿದ್ದಾಯಿತು. ಬನ್ನಿ ತೋರಿಸ್ತೀನಿ ಯಾವ ಥರ ಎಲ್ಲ ಮಾಡಿದ್ದಾರೆ ಅಂತ. ನೋಡಿ ಗೈಸ್, ಇಲ್ಲೆಲ್ಲ ಎಡೆ ಎಲ್ಲ ಇಟ್ಟಿದ್ದಾಯಿತು, ದೇವರಿಗೆ ಪೂಜೆ ಮಾಡಿದ್ದೀವಿ. ಸೊ ಈ ಥರ ಇದೆ. ಡೆಕೋರೇಷನ್ ಎಲ್ಲ ಜಾಸ್ತಿ ಮಾಡೋಕ್ಕಾಗಿಲ್ಲ ಗೈಸ್, ಬಿಕಾಸ್ ಮಮ್ಮಿ ಫುಲ್ ಬ್ಯುಸಿ ಇದ್ದರು, ನಾವೆಲ್ಲ ಬ್ಯುಸಿ ಇದ್ದೀವಿ. ಮತ್ತು ನನಗೂ ಕಾಲೇಜಲ್ಲೆಲ್ಲ ಕೆಲಸ ಇತ್ತು, ಅದಕ್ಕೆ ಮಾಡೋಕ್ಕಾಗಿಲ್ಲ ಜಾಸ್ತಿ. ಸೊ ಅದೆಲ್ಲ ಮಮ್ಮಿನೇ ಮಾಡ್ಕೊಂಡಿರೋದು. ಡಿಫ್ರೆಂಟ್ ವೆರೈಟೀಸ್ ಮಾಡಿದ್ದಾರೆ ಅಂತ ಒಂದೊಂದೇ ತೋರಿಸ್ತೀನಿ ಬನ್ನಿ. ನಮ್ಮ ಮನೇಲಿ ಈ ಸತಿ ಈ ಥರ ಲಕ್ಷ್ಮಿ ಕೂರಿಸಿದ್ದೀವಿ. ಯಾವ ಥರ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಕಡೆ ಯಾವ ಥರ ಮಾಡ್ಕೊಳ್ತೀರಾ ಅಂತ ಕೂಡ ನಮಗೆ ತಿಳಿಸಿ. ನೋಡಿ ಗೈಸ್, ಇಲ್ಲಿ ಚಿತ್ರಾನ್ನ ರೆಡಿ ಇದೆ, ಮಸಾಲೆ ಚಿತ್ರಾನ್ನ. ಇದು ಇಲ್ಲಿ ಒಬ್ಬಟ್ಟಿದೆ, ಕೋಸಂಬರಿ, ಹಪ್ಪಳ, ವಡೆ,
ಮತ್ತು ಪೂರಿ ಕೂಡ ಇದೆ ನೋಡಿ. ಆಲ್ರೆಡಿ ಅಕ್ಕ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಮಮ್ಮಿ ಕುತ್ಕೊಂಡಿದ್ದಾರೆ ಊಟಕ್ಕೆ ಬಡಿಸ್ಕೊಡೋಣ ಅಂತ. ಎಲ್ಲರೂ ಊಟ ಮಾಡ್ತೀವಿ ಗೈಸ್. ಇವಾಗ ಎಲ್ಲ ಅಡುಗೆ ಆಗಿದೆ, ಊಟ ಮಾಡಬೇಕು. ಹೊಟ್ಟೆ ಎಲ್ಲ ಹಸಿದೆ. ಯಾಕಂದರೆ ಉಪವಾಸ ಇದ್ದು ಮಾಡೋದು, ಬೆಳಗ್ಗೆಯಿಂದ ಯಾವ್ದು ಏನು ಕೊಟ್ಟಿರಲ್ಲ. ಅದಕ್ಕೆ ಇವಾಗ ಎಲ್ಲ ರೆಡಿ ಆಗಿದೆ. ಪೂಜೆ ಆಯಿತು, ಎಡೆ ಗಿಡ ಆಯಿತು ಗೈಸ್. ಇವಾಗ ಊಟಕ್ಕೆಲ್ಲ ಬಡಿಸ್ಕೊಂಡು ಊಟ ಮಾಡೋದು ಏನೇನು ಮಾಡಿದ್ವಿ ಅಂತ ತೋರಿಸ್ತಿದ್ದಾರೆ ನೋಡಿ. ನೋಡಿ ಗೈಸ್, ಇಲ್ಲಿ ಕಡಲೆಕಾಳು ಹುಸ್ಲಿ ಇದೆ, ಬಟ್ ಸಾಂಬಾರ್, ಬಿಸಿ ಬಿಸಿ ಸಾಂಬಾರ್. ಇವಾಗೆಲ್ಲ ನೋಡಿ ಗೈಸ್, ಇಲ್ಲಿ ಕಡಲೆಕಾಳು ಗೊಜ್ಜಿದೆ. ಇದೇನೋ ಬದನೆಕಾಯಿ ಎಲ್ಲ ಹಾಕಿ ಮಾಡಿದ್ದಾರೆ ಗೊಜ್ಜಿದು. ಸೊ ನೋಡಿ ಗೈಸ್, ಇಷ್ಟೆಲ್ಲ ಅಡುಗೆ ಮಾಡಿದರು ಮಮ್ಮಿ. ಸೊ ಇವಾಗ ನಾವೆಲ್ಲ ಕುತ್ಕೊಂಡು ಊಟ ಮಾಡಿ ಆದಮೇಲೆ ನಿಮಗೆ ಮುಂದಿನ ಪೂಜೆ ಕಾರ್ಯಕ್ರಮ ಎಲ್ಲ ಏನೇನಿರುತ್ತೆ ಅಂತ ವಿಡಿಯೋ ಕಂಟಿನ್ಯೂ ಆಗ್ತಾ ನೋಡಿ. ಗೈಸ್ ಎಲ್ಲ ಊಟ ಮಾಡ್ತಾ ಇದ್ದೀವಿ. ಜಾಗ ಚಿಕ್ಕದಿದೆ ಗೈಸ್, ಅದಕ್ಕೆ ಇಷ್ಟರಲ್ಲೇ ಹಿಂಗೆ ಕೂತ್ಕೊಂಡಿದ್ದೀವಿ. ಊಟ ಮಾಡ್ತೀವಿ ಗೈಸ್. ಊಟ ಮಾಡಿ ಈ ಮೇಡಮ್ ನೋಡಿ, ಅವಳದು ಊಟ ಆಗಿದೆ ಅಂದ್ಕೊಂಬಿಡಿ, ಅವಳೇನೂ ಹಾಕ್ಕೊಂಡಿಲ್ಲ, ಏನು ತಿನ್ನಲ್ವಂತೆ. ಹೋಳಿಗೆ ಬಾಯಲ್ಲಿಂದ ತಗೋಗ್ತಿದ್ದೆ, ಅಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ. ಒಂದು ಟೇಸ್ಟ್ ಮಾಡಲ್ಲ, ಎಲ್ಲನೂ ಪರ್ಫೆಕ್ಟಾಗಿ ಆಗಿರುತ್ತೆ. ಒಂಚೂರು ಉಪ್ಪು ಕಡಿಮೆ, ಖಾರ ಕಡಿಮೆ ಏನಿಲ್ಲ ಗೈಸ್. ಇವತ್ತಿನಲ್ಲ ಮುಂಚೆಯಿಂದಲೂ ಹಾಗೇ ಬರ್ತೈತೆ ಅಡುಗೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇನ್ನು ಮಾತಾಡ ನೋಡಿ ಮಮ್ಮಿ ಎಷ್ಟು ನೀಟಾಗಿ ಬಡಿಸ್ಕೊಂಡಿದ್ದಾರೆ. ಅಲ್ಲಿ ಖಾಲಿ ಪಲಾವ, ಖಾಲಿ ಎಲೆ, ಖಾಲಿ ಪಲಾವ್ ಥರ ನೀನು ಅಂದಿದ್ದು. ನೋಡಿ ಗೈಸ್, ನೋಡಿ ಗೈಸ್, ಈಗ ಸಾಯಂಕಾಲ ಪೂಜೆಗೆ ಎಲ್ಲ ರೆಡಿ ಆಗಿದ್ದಾಯಿತು. ಒಬ್ಬೊಬ್ಬರಿಗೆ ಈಗ ಅರಿಶಿನ ಕುಂಕುಮ ಕೊಡ್ತಾ ಇದ್ದೀನಿ, ಬನ್ನಿ ತೋರಿಸ್ತೀನಿ. ಈ ಕಡೆಗೆ ನೋಡ್ತೀನಿ. ಮನೆಯ ಹೆಣ್ಮಕ್ಳು ನೋಡಿ ಗೈಸ್, ಆದರೆ ನಮ್ಮ ಮನೆಯ ಹೆಣ್ಣ ಮಕ್ಕಳು ಆದರೆ ನಾಯಿ ಥರ ಕಿತ್ತಾಡ್ತಾರೆ, ನಾಯಿ ಥರ ಒಂದಾಗ್ತಾರೆ, ನಾಯಿ ಇಮೋಷನಲ್ ಡ್ಯಾಮೇಜ್ ಇರ್ತಾರೆ. ಅಮ್ಮು ಗೈಸ್, ನಮ್ಮ ಅಕ್ಕ ಈ ಥರ ರೆಡಿ ಆಗಿದ್ದಾಳೆ, ಫುಲ್ ಟಾಪ್ ಟು ಬಾಟಮ್ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸಿದ್ದಾಳೆ. ನಾವು ಲಕ್ಷ್ಮಿ ನೋಡಿ, ನಾನು ಲಕ್ಷ್ಮಿ ಮ್ಯಾಚಿಂಗ್ ಗೈಸ್. ಒಂಥರ ಕಲರ್ ಕಾಂಬಿನೇಷನ್ ಎಲ್ಲ ಮ್ಯಾಚಿಂಗ್ ಇದೆ. ನಂದು ಲಕ್ಷ್ಮಿದು ಮ್ಯಾಚಿಂಗ್ ಗೈಸ್, ಬಿಕಾಸ್ ಗ್ರೀನ್ ಹೊಟ್ಟೆ ಕಿಚನ್ ಹೊಟ್ಟೆ ಕೊಡಿ ಹಂಗೇನಿಲ್ಲ ಗೈಸ್. ನೆಕ್ಸ್ಟ್ ನೋಡಿ ಗೈಸ್, ಇದು ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಹೇಳಿ, ಚೆನ್ನಾಗಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ ಗೈಸ್. ನೋಡಿ, ನಮ್ಮನೆ 3 ಲಕ್ಷ್ಮಿ ಗೈಸ್. ನಾನು ಲಕ್ಷ್ಮಿ ಮ್ಯಾಚಿಂಗ್ ಗೈಸ್. ನೋಡಿ ಗೈಸ್, ನಮ್ಮನೆ ವರಮಹಾಲಕ್ಷ್ಮಿ. ನಮ್ಮ ಮಮ್ಮಿನೂ ಫುಲ್ ಮುದ್ದು ಲಕ್ಷ್ಮಿ ಥರನೇ ಕಾಣಿಸ್ತಿದ್ದಾರೆ ಗೈಸ್, ಕ್ಯೂಟಾಗಿ ರೆಡಿ ಆಗಿದ್ದಾರೆ. ಇದೆಲ್ಲ ಡೆಕೋರೇಷನ್ಸ್ ಮಾಡಿರೋದು, ಸ್ವಲ್ಪ ಎಲ್ಲ ಇದಾಗಿಬಿಟ್ಟಿದೆ ಆಲ್ರೆಡಿ, ಬಟ್ ಮಮ್ಮಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಇದು ನಮ್ಮ ಮನೆಯ ಲಕ್ಷ್ಮಿ, ಮಮ್ಮಿ ಕೊಡಿಸಿರೋದು. ನೋಡಿ ಯಾವ ಥರ ಕಾಣಿಸ್ತಾ ಇದ್ದಾರೆ ಮಮ್ಮಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗೈಸ್.